ಡಿಯರ್ ಬ್ರದರ್ಸ್, ನಿಮ್ ಆಟನ ಇಲ್ಲಿಗೆ ಸಾಕು ಮಾಡಿ. ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಎಲ್ಲ ಸಾಕು, ತುಂಬಾ ಜಾಸ್ತಿ ಆಯ್ತು. ಮನ್ಸ್ ಕೊಟ್ರೆ ಹೆಣ್ಮಕ್ಳು ಹೃದಯನ ಇಷ್ಟೊಂದು ನೋಯಿಸಬಾರ್ದು. ಕರೆಕ್ಟ್, ಅವ್ರು ಹೇಳೋದು ಸರಿಯಾಗೇ ಇದೆ. ಎಲ್ಲ ಅವ್ರದೇ ಸರಿನಾ? ನಮಗ್ ಮರ್ಯಾದೆನೇಲ್ವಾ? ನಾವೇನ್ ಮಾಡಬಾರ್ದು ಮಾಡಿಲ್ಲ. ಅದು ಅಲ್ದೆ ಅವ್ರು ನಮಗ್ ಸಿಕ್ಕಿದ್ರೆ ದೊಡ್ಡ ವಿಷಯ ಅನ್ನೋ ತರ ಮಾತಾಡ್ತಾರೆ. ಕೊನೆಗೆ ಮಾಡಿರೋ ತಪ್ಪು ಸಾವಿರಂತ ಕೇಳಿದ್ರು ಕೋಪ ಮಾಡ್ಕೋತಾರಲ್ಲ. ಅವ್ರಿಗೆ ಆ ರೈಟ್ಸ್ ಇದೆ. ಖುಷಿ ಆಗ್ಲಿ ಕೋಪ ಆಗ್ಲಿ ಅವ್ರು ನಿಮ್ಮ ಹತ್ರನೇ ಅವ್ರು ಶೇರ್ ಮಾಡ್ಕೊಳ್ಳೋದು. ಅದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ? ಅಲ್ಲ, ಅವ್ರ ಫೀಲಿಂಗ್ಸ್ ನ ನಿಮ್ಮ ಹತ್ರ ಅಲ್ಲದೆ ಇನ್ ಯಾರ ಹತ್ರ ಶೇರ್ ಮಾಡ್ಕೊಳ್ತಾರೆ? ನೀವೇ ಹೇಳಿ. ಕರೆಕ್ಟ್ ಆಗಿ ಹೇಳಿದ್ರಿ ಬಾಬಾ. ರೌಡಿ ನಾದ್ನಿ ಮತ್ತೆ ಪಾರ್ವತಿ ಹೇಳಿದ್ ಕರೆಕ್ಟೇ. ಅವರಿಬ್ರು ಇವ್ರಿಬ್ರಿಗಿಂತ ಗ್ರೇಟ್. ಎಕ್ಸಾಕ್ಟ್ಲಿ. ಅವರಿಬ್ರು ನಿಮ್ಮನ್ನ ಇಷ್ಟಪಟ್ಟರು ನಿಮ್ ಪುಣ್ಯನೇ, ಅದೃಷ್ಟನೇ. ನೀವು ಅವ್ರನ್ನ ಈ ಲೆವೆಲ್ಗೆ ಕಾಡಿಸಬಾರ್ದಾಗಿತ್ತು. ಬರೀ ಕಾಡ್ಸೋದಲ್ಲ, ನೀವಿಬ್ರು ಅವ್ರಿಗೆ ನೋವು ಮಾಡಬಾರ್ದಿತ್ತು. ಸಾತಕ್ ನಾವು ಆಲ್ರೆಡಿ ಸಾರಿ ಕೇಳಿದ್ವಿ, ಮತ್ತೆ ತಲೆ ಬಗ್ಸ್ಕೊಂಡು ಹೋಗಿ ಅವ್ರ ಮುಂದೆ ನಿಂತ್ಕೋಬೇಕಾ? ಏನ್ ತಪ್ಪು? ಅವ್ರು ನಿಮ್ಮವ್ರು ತಾನೆ. ಅವ್ರ ಸಮಾಧಾನ ಮಾಡ್ಕೊಳ್ಬೇಕು ಅಂದ್ರೆ ನೀವಾಗಿ ಅವ್ರ ಹಿಂದೆ ಹೋಗಿ ಅವ್ರು ಹೇಳ್ದಾಗೆಲ್ಲ ಕೇಳಲೇಬೇಕು. ಸೋತ್ ಗೆಲ್ಲೋದೇ ಅರ್ಥ ಮಾಡ್ತಾ ನೀವು ಬೆಂಡಾಗೋದಾದ್ರು ತಲೆ ತೊಗ್ಸೋದಾದ್ರು ನಿಮ್ಮವ್ರೆದ್ರೆ ತಾನೇ ಮಾಡೋದು, ಬೇರೆಯವ್ರೆದ್ರೆ ಏನಲ್ವಲ್ಲ. ನಿಮ್ ಈಗೋನ ಪಕ್ಕಕ್ಕಿಟ್ಟು ಅವ್ರು ಏನ್ ಹೇಳ್ತಾರೋ ಹಾಗೆ ಕೇಳೋಗಿ. ಹೌದು, ನೀವು ಮತ್ತೆ ಸಾರಿ ಕೇಳೋದ್ರಿಂದ ನಿಮ್ ಇಮೇಜ್ ಅನ್ನು ಹಾಳಾಗಲ್ಲ. ನೀವು ಸಾರಿ ಕೇಳೋದನ್ನ CCTV ರೆಕಾರ್ಡ್ ಮಾಡಿ ಇಂಟರ್ನೆಟ್ ಅಲ್ಲಿ ವೈರಲ್ ಮಾಡಲ್ಲ. ನೋಡಿ, ಈಗ ತಪ್ಪಾಗಿದೆ, ಆದ್ರೆ ಅದು ದೊಡ್ಡದಾಗಬಾರ್ದು. ಹೋಗಿ ಅವ್ರ ಪ್ರಾಮಾಣಿಕ ಸಾರಿ ಕೇಳಿ. ಯಾಕ್ರಿಗಂತ ಏನಿದಾರ ಬಲೂನ್ ತರ ಕೂತಿದ್ದೀರಾ? ಕರೆಕ್ಟ್ ಆಗಿ ಹೇಳಿದ್ರಿ ಬಸ್. ನಾನೊಳ್ಳೆ ಮುಳ್ಳು ಮುತ್ತಿಟ್ಟಿರೋ ಬಲೂನ್ ಆದಂಗ ಆಗೋಗಿದ್ದೀನಿ. ಏನ್ರಿ ಆಯ್ತು ಈಗ? ಅದು ಯಾವ ಬಾಯಲ್ಲಿ ಹೇಳಿ ಸರ್? ನಿಮ್ಮ ಡ್ರಾಮಾಗೆ ಅಂತ ಕರ್ಕೊಂಡ್ ಬಂದಿದ್ದಲ್ಲ ಹುಡುಗಿ, ಅವಳು ಅಂತಿಂತವಳಲ್ಲ. ಅದ್ ಯಾವಾಗ ವಾಪಸ್ ಬರ್ತಾಳ ಗೊತ್ತಿಲ್ಲ. ಹಂಗು ಹಿಂಗು ಸಾಕಾಕಿದೀನಿ. ಅವಳು ವಾಪಸ್ ಬಂದ್ರೆ ನನ್ನ ಪ್ರಾಣನೇ ಟಾರ್ಗೆಟ್ ಮಾಡ್ಕೊಂಡ್ ಬರ್ತಾಳೆ, ಅದಂತೂ ಗ್ಯಾರಂಟಿ. ಕಾಂತ, ಅವಳು ಯಾಕ್ರೆ ನಿಮ್ ಪ್ರಾಣ ತೆಗಿತಾಳೆ? ಅವಳನ್ನ ಈ ಡ್ರಾಮಾಗೆ ಒಪ್ಪಿಸ್ಬೇಕಾದ್ರೆ ಅವಳು ಕೇಳಿದ್ ಕೊಡಿಸ್ತೀನಿ, ನ್ಯಾಯವಾಗಿ ಸೇರ್ಬೇಕಾಗಿರೋದು ಸೇರುತ್ತೆ ಅಂತ ಮಾತು ಕೊಟ್ಟಿದ್ದೆ. ಏನ್ರಿ ನ್ಯಾಯವಾಗಿ ಅವಳಿಗೆ ಸೇರ್ಬೇಕಂತೆ? ಅವಾಗ ಅರ್ಥ ಆಗ್ಲಿಲ್ಲ, ಇವಾಗ ಅರ್ಥ ಆಯ್ತು. ಅವಳಿಗೆ ನಮ್ ಬಾಸ್ ಬೇಕೇ ಬೇಕಂತೆ. ನ್ಯಾಯವಾಗಿ ನಮ್ ಬಾಸ್ ಅವಳಿಗೆ ಸೇರ್ಬೇಕಂತೆ. ಅಷ್ಟೇ ಅಲ್ಲ ಬಾಸ್, ಅವಳಿಗೆ ನೀವು ಬೇಕೇ ಬೇಕಂತೆ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳಂತೆ. ಅದನ್ನ ಹೆಂಗ್ ಹೇಳಿದ್ಲು ಅಂದ್ರೆ, ಆ ಧ್ವನಿ, ಅದ್ರಲ್ಲಿದ್ದ ಹಠ ಈಗ್ಲೂ ಸ್ಪೆಷಲ್ ಎಫೆಕ್ಟ್ ಅಲ್ಲಿ ನನ್ ಕಿವಿಲಿ ಗುಯಿಂಗ್ ಕೊಡ್ತಾ ಇದೆ. ಐ ನ್ಯೂ ಇಟ್. ಈ ತರದ್ ಏನಾದ್ರು ಮಾಡ್ತಾನೆ ಅಂತ ನಾನು ಖಂಡಿತ ಅನ್ಕೋತಿತ್ತು. ಅದಕ್ಕೆ ಡ್ರಾಮಾ ಹೋದ್ರೂ ಪರವಾಗಿಲ್ಲ, ಅವಳು ಬೇಡ ಅಂತ ಹೇಳಿತ್ತು. ಡೋಂಟ್ ವರಿ ವೇದಾಂತ್, ನಾವೆಲ್ಲರೂ ನಿಮ್ ಜೊತೆ ಇದೀವಿ. ಅವ್ಳು ಹೇಳೋದೆಲ್ಲ ಆಗೋ ತರ ಇದ್ದಿದ್ರೆ ಎಷ್ಟೊತ್ತು ಪ್ರಳಯನೇ ಆಗೋಗ್ತಿತ್ತು. ಟೆನ್ಷನ್ ಮಾಡ್ಕೋಬೇಡಿ. ಶ್ರೀಕಾಂತ, ನೀವೊಂದ್ ಸ್ವಲ್ಪನೂ ಕಾಮನ್ ಸೆನ್ಸ್ ಎಲ್ಲ ಯೂಸೇ ಮಾಡೋದ್ರಿ. ಬುದ್ಧಿ ಬೇಡ್ರಿ ನಿಮ್ಗೆ. ಅವಳೆಂತ ಸೈಕೋ ಅಂತ ನಿಮ್ಗೆ ಗೊತ್ತಾ? ಅಯ್ಯೋ ಸರ್, ನಾನು ಬರೀ ಆರ್ಟಿಸ್ಟ್ ಕರ್ಕೊಂಡ್ ಬಂದಿದ್ದಷ್ಟೇ. ಅವಳ ಹಿಸ್ಟ್ರಿ ಗೊತ್ತಿದ್ಮೇಲೆ ನೀವು ರಿಜೆಕ್ಟ್ ಮಾಡ್ಬೇಕಿತ್ತು. ನಿಮ್ಮ ಅನಿವಾರ್ಯಕ್ಕೆ ಒಪ್ಕೊಂಡು ಈಗ ನನ್ ತಲೆ ಕಟ್ತಾ ಇದ್ದೀರಾ? ಎಕ್ಸ್ಕ್ಯೂಸ್ ಮೀ, ನಾನು ಮೊದಲನೇ ದಿನಾನೇ ಅಪೋಸ್ ಮಾಡಿದ್ದೀನಿ. ಕೇಳಿದ್ದೀನಿ ಇವಳು ಎಲ್ಲಿಂದ ಸಿಕ್ಕಿದ್ಲು ನಿಮ್ಗೆ ಅಂತ. ನೀವೇ ಎಲ್ಲ ಮಾತಾಡಿದೀನಿ, ಕನ್ವಿನ್ಸ್ ಮಾಡಿದೀನಿ ಅಂತ ಹೇಳಿದ್ದೆ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಒಂದೇ ಕಣ್ಣಲ್ಲಿ ಬಂದು ಅಳ್ತಾ ಇದ್ದೀರಾ. ಇನ್ನೊಂದ್ಸಲ ಹಿಸ್ಟ್ರಿ ಗೊತ್ತಿದ್ದ ಈ ತರ ಕಿತಾಪತಿ ಮಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. 1 ವರ್ಷ ಸ್ಯಾಲ್ರಿ ಓಕೆ ಕೊಟ್ಬಿಡ್ತೀನಿ. ಕರೆಕ್ಟ್ ವೇದಾಂತ್, ಸ್ಯಾಲರಿನೂ ಬೇಡ, ಹಂಗೆ ಓಡಿಸಿ.
5ನೇ ಕ್ಲಾಸಲ್ಲಿ ನಿಂಗಿ ತರ ಇರೋ ಹುಡುಗಿ ನುಂಗಿಗೆ 5 ಲವ್ ಲೆಟರ್ ಕೊಟ್ಟೆ ಅಂತ 5 ಗಂಟೆ ಇದೇ ತರ ಮಂಡಿ ಉರ್ಸಿ ಶಿಕ್ಷೆ ಕೊಟ್ಟಿದ್ರು ನಮ್ ಲಬ್ಬು ಕುಮಾರ್ ಮೇಷ್ಟ್ರು. ಆಗ ನಾನು ಅದೇ ತರ ಶಿಕ್ಷೆ ಅನುಭವಿಸಿ ನನ್ನ ಪ್ರೀತಿಲಿ ಗೆದ್ದಿದ್ದೆ. ಆದ್ರೆ ಈಗ ಕೆಪಾಸಿಟಿನೇ ಇಲ್ಲ, ಬಾಡಿ ವೀಕ್ ಆಗೋಗಿದೆ. ದಯವಿಟ್ಟು ತಪ್ಪು ನಾ ಮನ್ಸಿಗೆ ಹಾಕೊಂಡೆ, ಹೊಟ್ಟೆಗೆ ಹಾಕೊಂಡು ಗಂಡಸ್ರನ್ನೆಲ್ಲ ಶೆಪ್ಪಿಡಿ ಬೇಡ. ಶಟ್ಟಾಪ್ ಕಾಂತ, ಎಲ್ರಿಗಿಂತ ಜಾಸ್ತಿ ಶಿಕ್ಷೆ ನಿಮ್ಗೆ ಕೊಡ್ಬೇಕು. ಅಂತ ಮಹಾಪರಾಧ ನಾನೇನ್ ಮಾಡ್ದೆ? ಬಾಸು ಲವರ್ಸ್ ತರ ಆಕ್ಟ್ ಮಾಡಕ್ಕೆ ಹುಡುಗಿ ಇರ್ಬೇಕು ಅಂತಂದ್ರು, ನಾನು ಕೊಟ್ಟೆ. ಗುರು ಹೇಳುದಿರ ಶಿಷ್ಯ ಮಾಡೋದು ಧರ್ಮ ನ್ಯಾಯ ಅಲ್ವಾ? ಅಲ್ಲ, ಅದು ಅಧರ್ಮ, ಅನ್ಯಾಯ. ಅವ್ರುಗಳು ಹಂಗ್ ಕೇಳಿದಾಗ ನೀವಿಲ್ಲ ಅಂತ ಹೇಳ್ಬೇಕಿತ್ತು. ಬೋನಿಗ್ ಸಿಕ್ಕಿದ್ ಇದೇ ತರ ಆಗೋಗಿದೆಯಲ್ಲ ಕಾಂತಾಡಿ ಜೀವನ. ಅದ್ಯಾ ಬರೀ ನಮ್ಮನ್ ಮಾತ್ರ ಹೀಗೆ ಕೂರ್ಸಿದೀರಾ? ಸೊ ಅನ್ಸರ್ ಸಾತಕ್ನು ಕೂರ್ಸು. ಇವನ್ ಹಿ ವಾಸ್ ಇನ್ವಾಲ್ವ್. ಹೌದಾ ಸರ್? ಹೋಗಿ ಕೂತ್ಕೊಳ್ಳಿ. ಅಯ್ಯೋ ಇಲ್ವೇ, ಅವ್ರ ಮಾತೆಲ್ಲ ನಂಬೇಡ ನೀನು. ನನ್ ಮೇಲೆ ಹೊಟ್ಟೆ ಉರಿ ಸ್ಟಮಕ್ ಬರ್ನಿಂಗೆ ಹಾಕೊಡ್ತಿದ್ದಾರೆ. ನಾನು ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ. ಇನ್ನು ಈ ತರ ಮಾಡ್ಬಿಡಿ ಅಂತ ನಾನೇ ಬುದ್ಧಿ ಹೇಳಿದೀನಿ. ಬೇಕಿರಿ ಕೇಳು. ಹೌದಾ? ನೋಡಿದ್ರ ನಮ್ಮ ಬಾಸು ಆದೀಸರು ಯಾವತ್ತಾದ್ರೂ ಸುಳ್ಳು ಹೇಳ್ತಾರ? ಕರ್ಸಿ ಕೂರ್ಸಿ ಬೇಡ ಅಂತ ಬಾಯಲ್ಲಿ ಹೇಳ್ಬಿಟ್ರ ಆಯ್ತಾ? ಇವ್ರು ಅದನ್ನ ತಡಿಬೋದಿತ್ತು ಅಲ್ವಾ ಸರ್ಪೆಕ್ಸ? ಹೌದು, ಕರೆಕ್ಟು. ಹೋಗಿ ಕೂತ್ಕೊಳ್ಳಿ. ಅಲ್ವೇ, ಇದ್ರದ್ದೇನು ತಪ್ಪೇ ಇಲ್ಲ ಕಣೆ. ಭಾವ ಬನ್ನಿ. ಭಾವ ಅಂದ್ರೆ ಬರೀ ಒಳ್ಳೆ ಟೈಮಿಗೆ ಮಾತ್ರ ಅಲ್ಲ, ಕೆಟ್ಟ ಟೈಮ್ಗೂ ಬರ್ಬೇಕು. ಬನ್ನಿ ಬನ್ನಿ ಸರ್ಪೆಕ್ಸ್ ಸರ್, ನಿಮ್ಮ ನೋವು ನೋಡಾದ್ರೆ ನಾವು ನೋವನ್ನ ಕಂಟ್ರೋಲ್ ಮಾಡ್ಕೊಂತೀವಿ. ನನಗೆ ಯಾಕೆ ಕೊಡ್ತೀರಲ್ಲ? ಇದೇ ನಿಮಗೆ ಮಾರಿ ಹಬ್ಬ. ನಮಗೆ ನೆಗಡಿ ಬಂದ್ರೆ ನಮ್ಮ ಜೊತೆಗಿರೋರ್ಗು ನೆಗಡಿ ಬರ್ಬೇಕು. ಯಾಕೆ ಹೇಳಿ? ಯಾಕೆ? ಕಂಪನಿ ಸಿಕ್ಕಾಗುತ್ತೆ. ಕಾಲು ತುಂಬಾ ನೋವ್ತಾ ಇದೆ, ಏನ್ ಮಾಡೋದು? ಹೌದಾ, ಮಾತಾಡ್ತೀನಿ. ಏನದು ಗುಸು ಗುಸು ಪಿಸು ಪಿಸು? ಅದೇ ಪ್ಲೀಸ್ ಬಿಟ್ಬಿಡು. ನಮ್ಮಿಂದ ಯಾಕೆ ಎಲ್ಲರಿಗೂ ಶಿಕ್ಷೆ? ಏನೋ ಮಾಡೋದಕ್ಕೆ ಹೋದ್ವಿ, ಏನೋ ಆಗೋಯ್ತು. ನೋ ವೇ, ಚಾನ್ಸೇ ಇಲ್ಲ. ಶಿಕ್ಷೆ ಅನುಭವಿಸ್ಲೇಬೇಕು. ಇಲ್ಲಿ ನೀವು ಸ್ಟೂಡೆಂಟ್ಸು, ನಾ ಟೀಚರು. ನಾ ಶಿಕ್ಷೆ ಕೊಡ್ತಾ ಇರ್ಬೇಕು, ನೀವು ಅನುಭವಿಸ್ತಾ ಇರ್ಬೇಕು, ಅಷ್ಟೇ. ಆದ್ಯ, ಅಗ್ರಜ ಮಾಡಿರೋ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ? ಅನ್ಯಾಯ ತಾನೇ ಇದು. ಅಣ್ಣಂದ್ರು ಮಾಡಿರೋ ತಪ್ಪಿಗೆ ತಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ನಿಮ್ಗೂ ಶಿಕ್ಷೆ ಆಗ್ಲೇಬೇಕು. ಅನ್ಯಾಯ ಅಲ್ಲ, ನ್ಯಾಯ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಇದೇ ಆದ್ಯ ಮೇಡಮ್ ಪಾಲಿಸಿ. ಹಲೋ, ಓವರ್ ಡೌನ್ ಮಾಡಿ. ನಾವ್ ಅದಕ್ಕೆ ತಾನೇ ಫೇಮಸ್ ಅಲ್ಲ. ನಾನು ಓವರ್ ಡೌನ್ ಮಾಡಿದ್ರೆ ಜನಕ್ಕೆ ಇಷ್ಟ ಆಗೋದು. ಮೇಡಮ್ ಮಂಡಿ ಮರ್ಗಟ್ಟೋಗಿದೆ, ಒಂದು 2 ನಿಮಿಷ ಬ್ರೇಕ್ ಸಿಗೋಣ. ಆಗಲ್ಲ. ಹೆಣ್ಣಿನ ನೋವು ಏನು ಅಂತೇಳಿ ಗಂಡಸಿಗೂ ಅರ್ಥ ಆಗ್ಬೇಕು. ಬಾರ್ಸ್ ನನ್ಗೆ ಅರ್ಥ ಆಯ್ತು, ನಂಗೆ ಆಗ್ಲೇ ಅರ್ಥ ಆಯ್ತು. ನನ್ನೆಲ್ಲ ಬಿಟ್ಬಿಡು ಪ್ಲೀಸ್ ಆದ್ಯಾ, ಪ್ಲೀಸ್. ನೋ ಎಕ್ಸ್ಕ್ಯೂಸಸ್ ಪ್ಲೀಸ್. ಇನ್ನು ಎಷ್ಟೊತ್ತು ನಮ್ಮನ್ನ ಹೀಗೆ ಕೂರ್ಸ್ಬೇಕು ಅಂತ ಅನ್ಕೊಂಡಿದ್ಯಾ ನಮ್ಮ ಮುದ್ದು ತಂಗಿ? ನನಗ್ ಬರ್ತಾ ಇರೋ ಕೋಪಕ್ಕೆ ಇಡೀ 1 ವಾರ ಕೂರ್ಸೋಣ ಅಂತಿದ್ದೀನಿ. ಆದ್ರೆ ಇಬ್ರು ಅತ್ತಿಗೆಂದು ಮುಖ ನೋಡ್ಕೊಂಡು ಸುಮ್ಮನೆ ಆಗ್ತಿದ್ದೀನಿ ಅಷ್ಟೇ. ನಾವು ಮಾಡ್ತಾ ಇರೋ ತಪ್ಪಿಗೆ ಕ್ಷಮಿಸು ಅಂತ ಕೇಳ್ತಾ ಇದೀವಲ್ಲ ತಂಗಿ. ನೀವು ಕ್ಷಮೆ ಕೇಳ್ಬೇಕಾಗಿರೋದು ನನ್ನ ಹತ್ರ ಅಲ್ಲ, ಅಮ್ಮು ಪಾರು ಹತ್ರ. ಕೇಳಿದ್ರೆ ಬಿಡ್ತೀರಾ ಮಿಸ್? ಮೊದ್ಲು ಕೇಳಿ. ಬಾಸ್ ದಯವಿಟ್ಟು ಒಪ್ಕೋಬೇಡಿ ಬಾಸ್. ಇದು ಹಿಂಗೆ ಮುಂದುವರೆದ್ರೆ ನಾನು ಶಿವನ ಪಾದ ಸೇರ್ಕೋಬೇಕಾಗತ್ತೆ. ಇತಿಹಾಸದ ಪುಟದಲ್ಲಿ ಕಾಂತ ಅನ್ನೋನೊಬ್ಬ ಇದ್ದ ಅಂತ ಫ್ಯೂಚರ್ ಅಲ್ಲಿ ನಿಮ್ ಮಕ್ಳಿಗೆ ನನ್ನ ಫೋಟೋ ತೋರಿಸಬೇಕಾಗತ್ತೆ. ಯಾರು ತೋರಿಸ್ತಾರೋ ಬಿಡ್ತಾರೋ, ನಾನಂತೂ ತೋರಿಸ್ತೀನಿ. ಜಾತ್ರೆ ಖುಷಿ ಪಡೋ ಜನನು ಇದಾರೆ ಅಂತ ಇವತ್ತೇ ಗೊತ್ತಾಗಿತ್ತು. ನೀವ್ ಬದುಕಿದ ಏನ್ ಪ್ರಯೋಜನ ಈಗ? ಮದುವೆ ಆಗಿ ಮೊದಲನೇ ರಾತ್ರಿ ಕಳಿದೆ ಸಾಯೋ ಗಂಡಸರ ಜನ್ಮ ನಾಯಿಗಿಂತ ಕಡೆ. ನಿಮ್ ಮುಸುಡಿಗೆ ಅದ್ ಯಾವ ಹುಡುಗಿ ಬೀಳ್ತಾಳ್ರಿ? ನಿಂಗಿ 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 ನನ್ ಮನ್ಸು ಕದ್ದೋಳ್ ನನ್ನ ನಿಂಗಿ ನನ್ನ. ವೇದಾಂತ್, ಇವ್ಳು ಯಾಕೋ ಬಿಡೋ ತರ ಕಾಣಿಸ್ತಾ ಇಲ್ಲ. ಸಾರಿ ಕೇಳ್ಬೇಡ. ಬೇರೆ ಆಪ್ಷನ್ ಏನಿದೆ? ಸರಿ ಮುದ್ದು ತಂಗಿ, ನಿನ್ ಮಾತಿಗೆ ಬೆಲೆ ಕೊಟ್ಟು ನಾವು ಅವರಿಬ್ರ ಹತ್ರ ಸಾರಿ ಕೇಳ್ತೀವಿ. ಸಾರಿ ಕೇಳಿ. ಅವ್ರ ಕಾಲಿಗೆ ಬಿದ್ದಾದ್ರೂ ಒಂದು ಸಮಾಧಾನ ಮಾಡ್ಬೇಕು. ಸರಿ ಸರಿ, ಮೇಲೆ ಹೇಳಿ. ಎಕ್ಸ್ಕ್ಯೂಸ್ ಮೀ, ನಾನು ಹೇಳಿದ್ದು ನನ್ನ ಇಬ್ರು ಅಣ್ಣಂದ್ರಿಗೆ. ತಾವೆಲ್ಲ ಪ್ಲೀಸ್ ಡೌನ್.
ರಜನಿಕಾಂತ್ ತೋರಿಸಿ ಚಿತ್ರಾನ್ನ ಗಂಟ್ಲು ತುರ್ತಂಗಾಯ್ತು. ಕೂತ್ಕೊಳ್ಳಿ ಅಂದೆ. ತಂಗಿ ಎಲ್ಲರಿಗೂ ಸಿಕ್ಬಿಟ್ರೆ ಮುಗಿದು ಹೋಯ್ತು. ಏನಂದ್ರಿ? ಏನು ಅಂದೇ ಇಲ್ಲಪ್ಪ. ಅದಿ ನಡಿ ಹೋಗೋಣ. ಬಾಸ್ ಆಲ್ ದ ಬೆಸ್ಟ್. ಅಗ್ರಜ, ನಿಮ್ ತಮ್ಮನ್ಗೋಸ್ಕರ ಯುದ್ಧದಲ್ಲಿ ನೀನು ಗೆಲ್ಲೇಬೇಕು. ಬ್ರೋ ನಮ್ ನೋವೇನಂತ ನಂಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಪ್ಲೀಸ್ ಬ್ರೋ, ಬೇಗ ಸಾರಿ ಕೇಳಿ ಬಂದ್ಬಿಡು ಪ್ಲೀಸ್. ಡೋಂಟ್ ವರಿ ಗೈಸ್. ಹ್ಯಾಂಡ್ಸ್ ಆನ್ ಯೋರ್ ಇಯರ್ಸ್. ನಮ್ಮೂರ್ ಮಾರಮ್ಮ ಹೋಗಿರೋ ಕೆಲ್ಸ ಆಗಾಗ್ ಮಾಡಮ್ಮ ತಾಯಿ. ಬೇರೆ ದೇವಸ್ಥಾನದಲ್ಲಿ ಗಂಟೆ ಕದ್ದಾದ್ರು ನೀನು ದೇವಸ್ಥಾನದಲ್ಲಿ ಕಟ್ಟಿತೀನಿ. ವೇದಾಂತ್, ನೀನ್ ಸಾರಿ ಕೇಳಿದ್ರೆ ಅಮೂಲ್ಯ ಕನ್ವಿನ್ಸ್ ಆಗ್ತಾಳೆ ಅಂತ ನಿನ್ಗೆ ಅನ್ಸುತ್ತಾ? ನಿಮ್ ಹಿಸ್ಟ್ರಿ ಬುಕ್ ಅಲ್ಲಿ ನಿಮ್ ಮುಸುಡಿನ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಸುಳ್ಳೆ ಪುಳ್ಳೆ ಮುಂಚೆ ಹೇಗಿದ್ದ ಅಂತ ಇಡೀ ಜಗತ್ತಿಗೆ ಗೊತ್ತು. ಇಲ್ಲ, ಅವಳು ಖಂಡಿತವಾಗ್ಲೂ ನನಗೆ ಕ್ಷಮಿಸ್ತಾಳೆ, ನಂಗೆ ಅದು ಗೊತ್ತು. ಓಹ್ ಹೌದಾ? ಅಫ್ಕೋರ್ಸ್, ಅವಳು ಊರಿಗೆಲ್ಲ ರೌಡಿ ಬೇಬಿ ಆಗಿರ್ಬೋದು, ಅದು ನನ್ನ ಪಾಲ್ಗೆ ನನ್ ಮುತ್ತುನೇ. ನನ್ ಸಾರಿ ಅಂತ ಒಂದೇ ಮಾತು ಹೇಳಿದ್ರೆ ಸಾಕು, ಸ್ಲೋ ಮೋಷನ್ ನೋಡ್ ಬಂದು ನನ್ನ ಗಟ್ಟಿಯಾಗಿ ತಪ್ಕೋತಾಳೆ. ದಟ್ಸ್ ಗ್ರೇಟ್. ನಿಂದೇನ್ ಕತೆ? ಪಾರ್ವತಿ ಅವರನ್ನ ಕ್ಷಮಿಸ್ತಾರ? ನಿಮ್ ಜೊತೆ ತುಂಬಾ ತಾಳ್ಮೆಯಿಂದ ಇರ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅಫ್ಕೋರ್ಸ್ ವೇದಾಂತ್. ಸಾರಿ ಪಾರ್ವತಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಅವಳ ಮುಂದೆ ಮಂಡಿ ಊರ್ ಕೂತು ಕೇಳಿದ್ರೆ ಸಾಕು, ಅವಳ ಮನ್ಸು ಕರಗಿ ಕ್ಷಮಿಸಿದೀನಿ ಯಜಮಾನ್ರೆ ಅಂತ ಗ್ಯಾರಂಟಿ ಹೇಳ್ತಾಳೆ. ಯಾಕೆಂದ್ರೆ ಅವಳು ನನ್ನ ಇತ್ತೀಚೆಗೆ ಲವ್ ಮಾಡ್ತಾ ಇಲ್ಲ, ತುಂಬಾ ದಿನಗಳಿಂದ ಹುಚ್ಚಿ ತರ ಪ್ರೀತಿಸ್ತಾ ಇದ್ದಾಳೆ. ಸೊ ಸಾರಿ ಕೇಳಿದ್ರೆ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಸೊ ವಾಟ್ ನೆಕ್ಸ್ಟ್? ಅಮೂಲ್ಯ ಏನು ಅಂತ ನನಗೆ ಗೊತ್ತಿಲ್ವಾ? ಅವಳು ಬಜಾರಿ, ಅಷ್ಟೇ ಈಸಿಯಾಗಿ ನಿನ್ನ ಕ್ಷಮಿಸಲ್ಲ. ನಿಮ್ ಪಾರ್ವತಿಯವರು ಏನು ಕಡಿಮೆ ಇಲ್ಲ, ಮೊದಲೇ ಅವರು ಹಳ್ಳಿ ಹುಡುಗಿ, ಸಿಡಿದ್ ನಿಂತ್ರೆ ಚಾಮುಂಡಿನೇ. ನೀನೆಷ್ಟೇ ಲವ್ ಮಾಡಿದ್ರು ಅಷ್ಟು ಸುಲಭವಾಗಿ ನೀನ ಕ್ಷಮಿಸ್ತಾರೆ ಅಂತ ನನಗೆ ಅನಿಸ್ತಿಲ್ಲ. ಲವ್ ವಿಷಯದಲ್ಲಿ ಹುಡುಗರ್ಗಿಂತ ಹುಡುಗಿರೇ ಜಾಸ್ತಿ ಪೊಸೆಸಿವ್ ಆಗಿರ್ತಾರಲ್ವಾ? ಐ ಥಿಂಕ್ ಸೊ. ಈಗೇನ್ ಮಾಡೋದು? ಹೇ, I've got an idea. ಅಮೂಲ್ಯನ ಹತ್ರ ನನ್ನ ಪರವಾಗಿ ನೀನು ಹೋಗಿ ಮಾತಾಡು, ಪಾರ್ವತಿ ಅವ್ರ ಹತ್ರ ನಿನ್ ಪರವಾಗಿ ನಾನು ಹೋಗಿ ಮಾತಾಡ್ತೀನಿ. ಹೇಗಾದ್ರೂ ಮಾಡಿ ಅವ್ರಿಬ್ಬರನ್ನು ಕನ್ವಿನ್ಸ್ ಮಾಡೋಣ, ಏನಂತೀಯ? ನಾಟ್ ಅ ಬ್ಯಾಡ್ ಐಡಿಯಾ. ಗುಡ್ ಲಕ್ ಟು ಅಸ್. ಜಾರುವಲ್ಲಿ ಮಾತೆಲ್ಲವೂ ಮೌನವೂ ಮಣ್ಣಾಗುವ ಬಾಳಿನಲ್ಲಿ ಏಕಾಂತದ ಯಾನವು. ನಮ್ಮ ಯಜಮಾನ್ರು ಈ ರೀತಿ ಬದಲಾಗ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಾನ್ ಪ್ರೀತಿಸಿದ್ ಇವ್ರನ್ನೇನ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಅಂತ ತಪ್ಪು ನಾನೇನ್ ಮಾಡ್ದೆ? ಪ್ರೀತಿಸೋ ಹುಡುಗರ್ನ ಬೈಯೋ ಅಧಿಕಾರನೂ ಹುಡುಗಿರ್ಗಿರಲ್ವಾ? ಇದೆ. ಖಂಡಿತ ಇದೆ, ಯಾರಿಲ್ಲ ಅಂತ ಹೇಳಿದ್ದು. ನಿಮಗೂ ಅಮೂಲ್ಯಗೆ ತುಂಬಾ ಬೇಜಾರಾಗೋ ರೀತಿ ನಾವು ನಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಖಂಡಿತವಾಗ್ಲೂ ನಮಗೆ ಪಶ್ಚಾತ್ತಾಪ ಇದೆ. ದಯವಿಟ್ಟು ಯಾವ್ದನ್ನ ಮನಸ್ಸಿಗೆ ಹಾಕೊಳ್ದೆ ಆ ದಿನ ಕ್ಷಮಿಸ್ಬಿಡಿ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಓ, ನೀವ್ ನನ್ನ ಹತ್ರ ಬಂದ್ ಮಾತಾಡ್ತಿರೋ ಹಾಗೆ
ಅಮ್ಮು ಹತ್ರ ಹೋಗಿ ಅವ್ರ ಕ್ಷಮೆ ಕೇಳ್ತಾ ಇದ್ದಾರಾ? ಮಾಡಿರೋ ತಪ್ಪಿಗೆ ಮುಖ ಕೊಟ್ಟು ಮಾತಾಡೋದಿಕ್ಕಾಗಲ್ಲ ಅಂತ ನೀವಿಬ್ರು ಈ ರೀತಿ ಉಪಾಯ ಮಾಡಿದ್ದೀರಾ ವೇದಾಂತ್ ಸರ್? ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ನನ್ನ ಇಡೀ ಜೀವನಾನೇ ಅವ್ರಿಗೋಸ್ಕರ ಮುಡಿಪಾಗಿಟ್ಟೆ. ಅವರೇ ನನ್ನ ದೇವ್ರು ಅನ್ಕೊಂಡು ಅವ್ರನ್ನ ಆರಾಧಿಸ್ತಿದ್ದೆ. ಅಂತವ್ರು ನಾನ್ ಏನೋ ಅನ್ಬಾರ್ದಿರೋ ಮಾತಂದೆ ಅಂತ ಹೇಳಿ ಅದ್ ಯಾವಳ್ದೋ ಕೈ ಹಿಡ್ಕೊಂಡು ತಿರ್ಗಾಡ್ತಿದಾರಲ್ಲ, ನನಗ್ ನೋವಾಗಲ್ವಾ ವೇದಾಂತ್ ಸರ್? ಹೌದು, ನಾನ್ ತಪ್ಪು ಮಾಡ್ದೆ. ನಾನು ಅವ್ರ ಹತ್ರ ಆ ರೀತಿ ಮಾತಾಡಬಾರ್ದಿತ್ತು. ಒಂದ್ ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ಪಾರ್ವತಿರು ದಯವಿಟ್ಟು ಅಳೋದಕ್ಕೆ ಹೋಗ್ಬಿಡಿ. ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು. ಗಂಡಂದ್ರಿಗೆ ಅದು ಒಳ್ಳೇದಲ್ಲ. ನೋಡಿದ್ರಾ, ಇದ್ರಲ್ಲೂ ನಿಮ್ ಸ್ವಾರ್ಥದ ಬುದ್ಧಿನೇ ತೋರಿಸ್ತಾ ಇದ್ದೀರಾ. ನೀವ್ ಹತ್ರ ಗಂಡಂಗ್ ಒಳ್ಳೇದಾಗಲ್ಲ ಅಂತ ಹೇಳಿದ್ರೆ ಹೊರತು ಅಳ್ಬೇಡ ಅಮ್ಮ ಅಂತ ಸಮಾಧಾನ ಮಾಡ್ಲಿಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ದೆಂತ ಸ್ವಾರ್ಥ ಅಂತ. ಪಾರ್ವತಿ ಅವರೇ ಪ್ಲೀಸ್ ಆ ರೀತಿ ಮಾತಾಡೋದಕ್ಕೆ ಹೋಗ್ಬೇಡಿ. ಈಗ ಆಲ್ರೆಡಿ ಮಾಡಿರೋ ತಪ್ಪಿಗೆ ತುಂಬಾ ನೋವು ಅನುಭವಿಸ್ತಿದ್ದೀವಿ. ಯಾರ್ತನೂ ಹೇಳ್ಕೋತಿಲ್ಲ ಅಷ್ಟೇ. ಅಂತದ್ರಲ್ಲಿ ನಾನೇನೋ ಹೇಳೋದಕ್ಕೆ ಬಂತ ನೀವು ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದ್ರ ಅದೇ ಇರೋಳು ಏನೂ ಇಲ್ಲ. ದಯವಿಟ್ಟು ಆಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅವನು ತುಂಬಾ ಅಮಾಯಕ ಪಾರ್ವತಿ ಅವರ. ಎಂತ ಅಮಾಯಕಂಗೆ ಆಗ್ಲಿ ಸ್ವಂತ ಬುದ್ಧಿ ಅನ್ನೋದಿರ್ಬೇಕು ಸರ್. ನಿಮ್ ಸ್ನೇಹಿತನ್ ಬಿಟ್ಕೊಡ್ಬಾರ್ದು ಅಂತ ನೀವಿಬ್ರೂ ಸೇರಿ ಮಾಡಿರೋ ತಪ್ಪನ್ನ ನಿಮ್ಮೊಬ್ರ ತಲೆ ಮೇಲೆ ಹಾಕೊಂಡು ಕ್ಷಮೆ ಕೇಳೋದಿಕ್ ಬಂದಿದ್ದೀರಾ. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಯಜಮಾನ್ರು ಮಾಡಿರೋ ತಪ್ಪನ್ನ ನಾನ್ ಕ್ಷಮಿಸೋದಿಲ್ಲ. ಎಲ್ಲ ಹುಡುಗರ ತರ ತನ್ ಬುದ್ಧಿನೂ ತೋರಿಸ್ಬಿಟ್ಟ. ಸುಳ್ಳೆ ಪುಳ್ಳೆ. ಮೊದ್ಲಾದ್ರೆ ಹುಡ್ಗಿನ ಕಣ್ಣೆತ್ ಕೂಡ ನೋಡ್ತಿರ್ಲಿಲ್ಲ. ಆದ್ರೆ ಈಗ ಹುಡ್ಗಿ ಕೈ ಹಿಡ್ಕೊಂಡು ಓಡಾಡ್ತಾನೆ. ನಿಂತ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಎದುರು ಕಡೆ ಬರ್ಲಿ, ನಾನೇನು ಅಂತ ತೋರಿಸ್ಬಿಡ್ತೀನಿ. ತಾಕತ್ತಿದ್ರೆ ನನ್ನ ಎದುರು ಬಾರೋ, ನಿನ್ ಮುಖ ಮುತ್ತಿ ಕೊಚ್ಚಾಕ್ಬಿಡ್ತೀನಿ. ಸುಳ್ಳೆ ಪುಳ್ಳೆ, ಇನ್ನ ಮಾತ್ರ ಸುಮ್ನೆ ಬಿಡಲ್ಲ ಕಣೋ. ಯಮ್ಮು ಸವಸ ಮಾಡಿದ್ರೆ ಏನು ಅಂತ ನಾನು ತೋರಿಸ್ಬಿಡ್ತೀನಿ. ಬಾ. ಓ, ಬೈತೀನಿ ಅಂತ ಪೂಸು ಹಿಡ್ದಕ್ ಬಂದ. ಇದಕ್ಕೆಲ್ಲ ಕರ್ಕೊ ಮಗಳಲ್ಲ ನಾನು, ಗೊತ್ತಾ? ಓ, ನೀವಾ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಎಲ್ಲಿದ್ದಾಳೆ ನೋಡ್ಕೊಂಡ್ ಬಾ ಅಂತ ನಿಮ್ ಖಾಸ ದೋಸ್ತ್ ಕಳ್ಸದ್ನಾ? ಅಥವಾ ನಾನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಭಯ ಕಳ್ಸದ್ನಾ ನಿಮ್ ಫ್ರೆಂಡು? ನೀವಾಗ್ಲಿ ನಿಮ್ ಫ್ರೆಂಡ್ ಆಗ್ಲಿ ಆತರ ಅನ್ಕೊಂಡ್ರೆ ಅದು ನಿಮ್ ಭ್ರಮೆ. ಆತರ ಎಲ್ಲ ಓಡ್ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಅಂತ ಹೇಳಿ ಅಲ್ಲ ಈ ಅಮ್ಮು. ಏನೇ ಆದ್ರೂ ಇದ್ದು ಬಿತ್ತು ಎದ್ದು ಫೇಸ್ ಮಾಡೋಳು ಈ ಅಮ್ಮು. ನನ್ಗೇನು ಆಗಲ್ಲ ಅಂತ ಆ ನಿಮ್ ಫ್ರೆಂಡ್ಗೆ ಹೋಗಿ ಹೇಳಿ. ಮುಗೀತಾ? ಏನು ನಿನ್ ಕೋಪ ತಾಪ ಅತಿ ಜನ್ಮಕ್ ಮುಗಿಯಲ್ಲ, ಹಾಗೆ ಇರುತ್ತೆ. ಸರಿ, ಮೊದಲು ನೀರ್ ಕುಡಿ. ನೀರ್ ಕುಡ್ದ ತಕ್ಷಣ ಐಸ್ ತರ ಕರ್ಗೋಗ್ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ಕೋಪ ಜ್ವಾಲಾಮುಖಿ ತರ ಕುದಿತಾ ಇದೆ. ಆಯ್ತು, ಮೊದಲು ನೀರ್ ಕುಡಿ. ನಿಮ್ ಬಲವಂತ ಕುಡಿಬೇಕಷ್ಟೆ. ನನ್ಗೇನ್ ದಾಹ ಆಗ್ತಿಲ್ಲ. ಏನಾಯ್ತು? ಒಂದ್ ಡೌಟು. ಏನು? ಯಾರಿಗೂ ಗೊತ್ತಾಗ್ದಿರೋ ತರ ಇದ್ರಲ್ಲಿ ಏನಾದ್ರೂ ಹಾಕಿ ಕಳ್ಸಿದಾನ ನಿಮ್ ಸುಳ್ಳೆ ಪುಳ್ಳೆ? ಮೊದ್ಲು ನೀವ್ ಕುಡೀರಿ. ನಿಮ್ಗೇನು ಆಗ್ಲಿಲ್ಲ ಅಂದ್ಮೇಲೆ ನಾನ್ ಕುಡಿತೀನಿ. ದಿಸ್ ಇಸ್ ಟೂ ಮಚ್ ಅಮೂಲ್ಯ. ಪ್ರೀತಿಸೋ ಹುಡುಗನ ಬಗ್ಗೆ ಈ ರೀತಿ ಕೆಟ್ಟದಾಗ ಯೋಚನೆ ಮಾಡಬಾರ್ದು. ವೇದಾಂತಿನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಗೊತ್ತಾ? ಹೌದೌದು, ಅದಕ್ಕೇನಾ ನಾಯಿ ರೊಟ್ಟಿ ತುಂಡ ಬಾಯಲ್ಲಿ ಇಟ್ಕೊಂಡು ಊರೆಲ್ಲ ಸುತ್ತಂಗೆ ಅವ್ನು ಯಾವಳ್ದೋ ಕೈ ಇಟ್ಕೊಂಡು ಸುತ್ತಿರೋದು? ಅವ್ನ ಹಾಗೆ ಮಾಡೋದಕ್ಕೆ ಕಾರಣ ನಿನ್ ಮೇಲಿನ ಕೋಪ ಅಷ್ಟೇ.
ಅವನನ್ನ ಆಟ ಆಡ್ಸಕ್ ಇದನ್ನ ಮಾಡ್ದ ಹೊರತು ಇದ್ರಲ್ಲಿ ಬೇರೆ ಇನ್ನೇನು ಇರ್ಲಿಲ್ಲ. ಅಲ್ಲ ನಿಮ್ ಜಾಗದಲ್ಲಿ ಪಾರು ಇದ್ದು ಅವಳು ಯಾವೊಂದು ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಿದ್ರೆ ನೀವ್ ಸುಮ್ನಿರ್ತಿದ್ರ ಹೇಳಿ?